ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ, ಚಿಕ್ಕಪ್ಪ, ಕಂಗ್ರ್ಯಾಚುಲೇಷನ್ಸ್ ಮೈ ಬಾಯ್, ಕಂಗ್ರ್ಯಾಚುಲೇಷನ್ಸ್. ಈ ಮನೆಗೆ ಸೀತಾ ಬರಬೇಕು ರಾಮ. ಅವಳೇ ಈ ಮನೆಗೆ ತಕ್ಕ ಸೊಸೆ. ಅವಳು ಈ ಮನೆಗೆ ಸೊಸೆಯಾಗಿ ಬಂದರೆ ವಾಣಿ ಅತ್ತಿಗೆಗೂ ತುಂಬ ಖುಷಿಯಾಗುತ್ತೆ ರಾಮ. ನೋಡು ರಾಮ, ನಿನಗೆ ಹೆಣ್ಣೋಳು ಶಾಸ್ತ್ರಕ್ಕೆ ನಾನು ಬರಬೇಕು ಅಂತ ಆಸೆ ಇತ್ತು. ಆದರೆ ನಾನಲ್ಲಿ ಬಂದು ಏನೇನೋ ಮಾತಾಡ್ಬಿಡ್ತೀನಿ ಅಂತ ಇವ್ರು ಅಂದ್ಕೊಂಡು ನನ್ನ ಯಾರೋ ಕರ್ಕೊಂಡು ಹೋಗಿಲ್ಲ ನೋಡು. ಏನು ಬಿಡು, ಪರವಾಗಿಲ್ಲ. ಆಶೀರ್ವಾದ ಮಾಡೋಷ್ಟೆಲ್ಲ ಯೋಗ್ಯತೆ ಉಳಿಸ್ಕೊಂಡಿಲ್ಲ ನಾನು. ಇಲ್ಲಿಂದ ಬಯಸ್ತೀನಿ, ನಿನಗೆ ಯಾವಾಗಲೂ ಒಳ್ಳೇದೇ ಆಗಬೇಕು, ಒಳ್ಳೇದೇ ಆಗುತ್ತೆ. ಆಮೇಲೆ ಸಿಕ್ತಾಳಲ್ವಾ ಅವಳು ವಾಣಿ ಅತ್ತಿಗೆ ಪ್ರತಿರೂಪಗಳ ಅದೇ ವಿನಯತೆ, ಅದೇ ಸಜ್ಜನಿಕೆ. ಅಬ್ಬಬ್ಬಬ್ಬ, ಅವಳು ಮನೆಯ ಬೇಯಿಸೋ ರೀತಿಯಲ್ಲಿ ಗೊತ್ತಾಗುತ್ತಿದೆ ಅಲ್ಲ. ನೋಡು, ದೇವರು ಅನ್ನೋನು ಇದ್ದಾನೆ ಅಂತ ನನಗೆ ನಂಬಿಕೆ ಬರೋಕ್ಕೋಸ್ಕರನೇ ನನ್ನ ಸೀತಾನ್ ಭೇಟಿ ಮಾಡಬೇಕಾಯ್ತು ನೋಡು. ಸೂಪರ್ ಸೂಪರಪ್ಪ, ಹ್ಯಾಪಿ. ಏನು ಚಿಕ್ಕಪ್ಪ ಇದು, ಬೆಳಿಗ್ಗೆನೇ ಇಷ್ಟೊಂದು ಕುಡ್ದಿದ್ದೀರ? ನೋಡಪ್ಪ, ನಿನ್ನ ಮದುವೆ ಪಕ್ಕ ಆಯಿತು, ಗಟ್ಟಿ ಆಯಿತು ಅನ್ನೋ ಖುಷಿಗೆ ಸ್ವಲ್ಪ ಜಾಸ್ತಿ ಆಗೋಯ್ತು ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಏನು ಚಿಕ್ಕಪ್ಪ ನೀವು ಈ ಥರ ಕುಡಿದ್ರೆ ಆರೋಗ್ಯ ಹಾಳಾಗಲ್ವಾ ಹೇಳಿ? ಸೀತೆ ಮನೆ ಬರೋದು ಇಷ್ಟ ಇದೆಯೋ ಇಲ್ವೋ? ಹಾಂ, ಮತ್ತೆ ನೀವು ಈ ಥರ ಡೈಲಿ ಕುಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತಾ ಹೇಳಿ? ದಯವಿಟ್ಟು ಚಿಕ್ಕಪ್ಪ ಈ ಥರ ಕುಡಿಬೇಡಿ ಚಿಕ್ಕಪ್ಪ, ಪ್ಲೀಸ್ ಕುಡಿಯೋದನ್ನು ಕಮ್ಮಿ ಮಾಡಿ. ಬಾಯ್ ಬಾಯ್. ಹೌದಲ್ವಾ? ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ಇವನ್ ನಂಬರ್ ಯಾಕೆ ನಾಟ್ ರೀಚಬಲ್ ಇದೆ? ಮಲೇಷ್ಯಾಗ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಫ್ಲೈಟ್ ಏನಾದರೂ ಬೋರ್ಡ್ ಮಾಡ್ಬಿಟ್ನಾ ಹೇಗೆ? ಇರ್ಬೋದೇನಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.